ಹಾಯ್ ಫ್ರೆಂಡ್ಸ್, ಇದು ನನ್ನ ರೈಡರ್ 125 ನೋಡ್ತಿರ್ಬೋದು. ವಿಡಿಯೋಸ್ ನೋಡಿರ್ತೀರ. ಇದು 16 ಇಯರ್ 57 55 ಆಗ್ತಿದ್ದಂಗೆ ಸ್ಪೀಡ್ನಲ್ಲಿರುವಾಗ ವೈಬ್ರೇಷನ್ ಬರುತ್ತೆ ಗಾಡಿ. ಇದು ಸುಮಾರು ಸರ್ತಿ ತೋರಿಸಿದ್ದೀನಿ ನಾನು. ಈಗ ಒಂದು 4-5 ಸರ್ತಿ ಶಿವಮೊಗ್ಗ ಶೋರೂಮ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಅಲ್ಲೇ ಬಂದಿದ್ದೀನಿ. ಆ ಗಾಡಿನೂ ಬೈ ಮಾಡಿದ್ದು ಇದೇ ಒಂದು ಶೋರೂಮ್ನಲ್ಲಿ, ನಿಮಗೆ ಗೊತ್ತಿರ್ಬೋದು. ಪ್ರಾಬ್ಲಮ್ಮು ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಎಲ್ಲನೂ ಟೈಟ್ ಮಾಡ್ಕೊತ ಬರ್ತಾ ಇದ್ದಾರೆ. ಹಿಂಗಾದರೆ ತುಂಬ ತೊಂದರೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಪ್ರಾಬ್ಲಮ್ಮೇ ಸಿಗ್ತಾ ಇಲ್ಲ. ಇದು ಪಾಪ ಅವರು ಟ್ರೈ ಮಾಡ್ತಾ ಇದ್ದಾರೆ, ಏನು ಅಂಥೇಳಿ ಗೊತ್ತಾಗ್ಬೋದು. ನಾನು ಇಂಜಿನ್ ಓಪನ್ ಆಗಿಲ್ವೇನೋ, ಅದಕ್ಕೋಸ್ಕರ ಲಿಮಿಟರ್ ಅಳವಡಿಸಿರ್ತಾರಲ್ಲ, ಅದಕ್ಕೋಸ್ಕರ ವೈಬ್ರೇಷನ್ ಬರುತ್ತೇನೋ. 60 ಒಳಗಡೆ ಹೊಡಿಬೇಕು, ಒಂದು 3rd ಸರ್ವಿಸ್ ಆಗಲಿ, ಫ್ರೀ ಸರ್ವಿಸ್ಗಳು ಮುಗಿಯಲಿವರೆಗೂ ಅಂತೇಳಿ ಆಪ್ಷನ್ ಇರುತ್ತಲ್ಲ, ಆ ರೀತಿಯಾಗಿ ಹೊಡ್ಕೊಂಡು ಬಂದೆ ನಾನು. ಬಟ್ ಇದು ಒಂದು ಪ್ರಾಬ್ಲಮೇ ನನ್ನ ಗಾಡೀಲಿದೆ ಅಂತಂದೇಳಿ ನನಗೂ ಗೊತ್ತಾಗಿಲ್ಲ. ಫ್ರೆಂಡ್ಸ್, ನಿಮಗೆ ಈ ಥರದ್ದೊಂದು ಪ್ರಾಬ್ಲಮ್ ಇದ್ದಿದ್ದರೆ ಕಮೆಂಟ್ ಮಾಡಿ. ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾರಾದರೂ ಟೆಕ್ನಿಷಿಯನ್ ಇದ್ದರೆ ಅವರು ಕೂಡ ಕಮೆಂಟ್ ಮಾಡಿ, ಏನು ಮಾಡಬೇಕು, ಏನು ಮಾಡಿದರೆ ಸಾಲ್ವ್ ಆಗುತ್ತೆ ಅಂಥೇಳಿ ನನಗೆ ಹೆಲ್ಪ್ ಆಗುತ್ತೆ. ಇದು ನನ್ನ ಬೈಕಲ್ಲೇ ಪ್ರಾಬ್ಲಮ್ ಇದೆ, ನನಗೂ ಗೊತ್ತಾಗಿಲ್ಲ. ಈಗ ಗೊತ್ತಾಗ್ತಾ ಬರ್ತಾಯಿದೆ. ಪ್ರಾಬ್ಲಮ್ ಸಿಕ್ಕಿಲ್ಲ ಇನ್ನೂ, ಶೋರೂಮಲ್ಲೇ ಗಾಡಿ ಬಿಟ್ಟಿದ್ದೀನಿ. ಕಮೆಂಟ್ಸ್ ಹಾಕಿ ಪ್ಲೀಸ್ ಫ್ರೆಂಡ್ಸ್. ಟೆಕ್ನಿಷಿಯನ್ ಇರ್ತೀರಾ ಅಥವಾ ಬೈ ಮಾಡೋದವರು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ವೈಬ್ರೇಷನ್ ನಿಮ್ಮ ಗಾಡೀಲೂ ಇದ್ದರೆ ಏನೇನು ಪ್ರಾಬ್ಲಮ್ಮು ಅಂತಂದೇಳಿ. ಈಗ ಆಲ್ರೆಡಿ ಕ್ಯಾಮ್ ಸಾಫ್ಟು, ಆಮೇಲೆ ರಾಕರು, ಆಮೇಲೆ ಟೈಮಿಂಗ್ ಚೈನು ಎಲ್ಲವನ್ನು ಕೂಡ ತೆಗೆದು ಹೊಸವು ಹಾಕಿದ್ದಾರೆ. ಆದರೂ ವೈಬ್ರೇಷನ್ ಹೋಗ್ತಾ ಇಲ್ಲ. ಎಲ್ಲವನ್ನು ಬಾಡಿ ಫೌಂಡೇಶನ್ ಎಲ್ಲವನ್ನು ಟೈಟ್ ಮಾಡ್ಕೊತ ಬಂದಿದ್ದಾರೆ, ಆದರೂ ಕೂಡ ವೈಬ್ರೇಷನ್ ಹೋಗಿಲ್ಲ. ಏನು ಪ್ರಾಬ್ಲಮ್ ಅಂಥೇಳಿ ಬೇಗ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಕಮೆಂಟ್ ಮಾಡಿ. ಯಾರಾದರೂ ಒಬ್ಬರು ಮಾಡಿಸಿರ್ತಾರೆ, ಈ ರೀತಿ ಪ್ರಾಬ್ಲಮ್ ಬಂದಿರುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ.